ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಆಷಾಢ ಸ್ಟಾರ್ಟ್ ಆಗೋದಕ್ಕೆ ಇನ್ನು 10 ಡೇಸ್ ಇದೆ. ಅಷ್ಟರಲ್ಲಿ ಎಷ್ಟೊಂದು ಮದುವೆಗಳಿವೆ ಅಂತ ಹೇಳಿದ್ರೆ ಎಲ್ಲ ಕಡೆಯಿಂದ ಒಂದೊಂದು ಮದುವೆಗಳಿವೆ. ನಾನು ಗಮನಿಸಿರೋ ಪ್ರಕಾರ ನಾರ್ಮಲ್ ಆಗಿ ಡೇಟ್ ಇದ್ದಾಗ ಮದುವೆಗಳು ಕಡಿಮೆನೇ ಇರುತ್ತೆ. ಈ ಆಷಾಢ ಇನ್ನೇನು ಬರುತ್ತೆ ಅನ್ನೋ ಟೈಮಿನಲ್ಲಿ ತುಂಬ ಮದುವೆಗಳು ನಮಗೆ ಗೊತ್ತಿರೋದಾಗಿರುತ್ತೆ. ಆ ಮದುವೆಗೆ ಹೋಗ್ಬೇಕಾ ಈ ಮದುವೆಗೆ ಹೋಗ್ಬೇಕಾ ಅನ್ನೋ ಕನ್ಫ್ಯೂಷನಲ್ಲೇ ನಾವಿರ್ತೀವಿ. ಹಾಗೆ ಮಳೆಗಾಳಿ ಕೂಡ ಈ ಟೈಮಲ್ಲೇ ಹೆಚ್ಚಾಗಿ ಬರುತ್ತೆ. ಲಾಸ್ಟ್ ವೀಕ್ ನಾನು 3 ಮದುವೆ ಅಟೆಂಡ್ ಮಾಡಿದ್ದೆ. ಹಾಗೆ ಆ 3 ಮದುವೆದು ಒಂದಷ್ಟು ವಿಡಿಯೋ ಇತ್ತು, ಅದನ್ನೆಲ್ಲ ಒಂದು ಕಡೆ ಸೇರಿಸಿ ಒಂದು ವಿಡಿಯೋ ಮಿನಿ ವ್ಲಾಗ್ ಆಗಿ ಮಾಡಿದ್ದೀನಿ. 3 ಮದುವೆಗೂ ನಾವು ರಿಸೆಪ್ಷನ್ಗೆ ಹೋಗಿದ್ವಿ. ಹಾಗೆ ಸಣ್ಣದಾಗಿ ಹನಿ ಕೂಡ ಬರ್ತಾ ಇತ್ತು. ಇನ್ನು ಸಂಚಿತ್ ಅಂತೂ ಮದುವೆ ಮನೆಯಲ್ಲಿ ಹಿಡಿಯೋದಕ್ಕೆ ಆಗಲ್ಲ. ಯಾವ ಮದುವೆಗೆ ಹೋದ್ರೂ ಕೂಡ ಅವನು ಓಡಾಡ್ತಾನೆ ಇರ್ತಾನೆ. ಅವ್ನು ಹಿಡಿಯೋದೇ ಒಂದು ಕೆಲಸ ಆಗಿರುತ್ತೆ ನಮಗೆ. ಇದು ನಮ್ಮಿಬ್ಬರು ಫ್ರೆಂಡ್ ಮದುವೆ. ಅಂದರೆ ನಾನು ಮತ್ತು ರಾಘು ಅವ್ರಿಗೆ ಇವರು ಫ್ರೆಂಡ್ ಆಗಬೇಕು. ಅವ್ರಿಗೆ ಫ್ರೆಂಡು, ನಾನು ಕ್ಲಾಸ್ಮೇಟ್. ಮದುವೆ ಚನ್ನಪಟ್ಟಣದಲ್ಲಿತ್ತು. ಅಲ್ಲಿ ಹೋಗಿ ಅಟೆಂಡ್ ಮಾಡಿದ ನಂತರ ಅವ್ರ ಫ್ರೆಂಡ್ ಜೊತೆ ಎಲ್ಲ ಮಾತಾಡ್ತಾ ಇದ್ರು. ನಾನು ಸುಮ್ಮನೆ ಕೂತಿದ್ದೆ ಅಂತ ಹೇಳಿ ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ. ಅಲ್ಲಿ ರಿಸೆಪ್ಷನ್ ಮುಗಿಸ್ಕೊಂಡು ನಾವು ನಂತರ ಒಂದು ರಿಲೇಟಿವ್ ಅವರ ಇನ್ನೊಂದು ಮದುವೆ ಇತ್ತು ಅಂತ ಹೇಳಿ ಅಲ್ಲಿಗೆ ಹೊರಟ್ವಿ. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿಕೊಂಡು ವಾಪಸ್ ಆದ್ವಿ ಮನೆಗೆ. ಇನ್ನು ನೆಕ್ಸ್ಟ್ ಡೇ ಇನ್ನೂ ಒಂದು ರಿಸೆಪ್ಷನ್ ಇದೆ ಅಂತ ಹೇಳಿ ನಾವು ಹೋಗಿದ್ವಿ. ಈ ರಿಸೆಪ್ಷನ್ಗಳು ಅಟೆಂಡ್ ಮಾಡಿದಾಗೆಲ್ಲ ನಂಗೆ ಏನು ಅನಿಸುತ್ತೆ ಅಂತ, ಈ ಟೈಮಲ್ಲಿ ನನ್ನ ಮದುವೆ ಆಗಬೇಕಾಗಿತ್ತು ಅಂತ ಅನಿಸುತ್ತೆ. ನಂದು ಮದುವೆ ಆಗಿದ್ದು ಕರೋನಾ ಟೈಮು. ಕರೋನಾ ಅಂದರೆ ಎಲ್ರಿಗೂ ಗೊತ್ತೇ ಇದೆ, ಲಾಕ್ಡೌನು ಶೀಲ್ಡೌನ್ ಅಂತ ಎಲ್ಲ ನಡೀತಿತ್ತು. ಅದರಲ್ಲಿ ನಾನು ಮದುವೆ ಆಗಿದ್ದು 2021 ಕರೋನಾ ಸೆಕೆಂಡ್ ವೇವ್ ಸ್ಟಾರ್ಟ್ ಆದಾಗ ನಮ್ಮದು ಮದುವೆ ಆಗಿದ್ದು. ಮೇ ಬಿ ನನ್ಗೆ ಗೊತ್ತಿರೋ ಪ್ರಕಾರ ನನ್ನ ಮದುವೆನೇ ಸ್ವಲ್ಪ ಪ್ರಮಾಣದಲ್ಲಿ ಪರವಾಗಿಲ್ಲ ಅಂತ ಆಗಿದ್ದು. ನಮ್ಮದೇ ಲಾಸ್ಟ್ ಮದುವೆ. ಅದಾದಮೇಲೆ ಎಲ್ಲ ಲಾಕ್ಡೌನ್ ಮಾಡಿಬಿಟ್ರು. ನನ್ನ ಮದುವೆನಲ್ಲಿ ನನಗೆ ಹುಷಾರಿರಲಿಲ್ಲ. ನನ್ನ ಮದುವೆ ಊಟ ಟೇಸ್ಟು ನನಗೆ ಗೊತ್ತಿಲ್ಲ ಹೆಂಗಿತ್ತು ಅಂತ ಹೇಳಿ. ಎಲ್ಲದೂ ಒಂದೇ ಟೇಸ್ಟ್ ಬರ್ತಾ ಇತ್ತು ಅವಾಗ. ಕೆಲವೊಂದು ಸರಿ ಈ ಥರ ಆಗುತ್ತೆ, ಎಲ್ಲ ಇದ್ದು ಏನೂ ಆಗಿಲ್ಲ ಅಂತ ಅನ್ನೋ ರೀತಿ ಆಗಿಬಿಡುತ್ತೆ. ನನ್ನ ಮದುವೆ ಅದೇ ರೀತಿ ಆಯಿತು. ನಮ್ಮ ಸಿಸ್ಟರ್ಸ್ ಮದುವೆ ಆಗಬೇಕಾದ್ರೆ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದ್ದರು. ಅದು ಒಂಥರ ಏನೋ ಒಂಥರ ವೈಬ್ಸ್ ಚೆನ್ನಾಗಿತ್ತು. ನನ್ನ ಮದುವೆ ಟೈಮಿನಲ್ಲಿ ಎಲ್ಲ ಇತ್ತು. ಈವನ್ ಎಲ್ಲ ಸಪೋರ್ಟು ಕೂಡ ಇದ್ದರೂ ಕೂಡ ನನ್ನ ಮದುವೆ ಟೈಮಲ್ಲಿ ಒಂಥರ ಮದುವೆ ವೈಬ್ಸೇ ಇರಲಿಲ್ಲ. ಇದ್ದಿದ್ರಲ್ಲಿ ಆ ಟೈಮಲ್ಲಿ ಮದುವೆ ಆಗಿದ್ರಲ್ಲಿ ನನ್ನದೇ ಬೆಟರ್ ಆಗಿ ಮದುವೆ ಆಯಿತು. ಅದಾದ ನಂತರ ಆಗಿದ್ದ ಮದುವೆಗಳೆಲ್ಲ ಒಂದಷ್ಟು ಎಲ್ಲೋ ಪ್ಲ್ಯಾನ್ ಮಾಡಿದ್ರು, ಇನ್ನೆಲ್ಲೋ ಮದುವೆ ಆದರು. ಇನ್ನು ಲಾಸ್ಟ್ ಥರ್ಸ್ಡೇ ಬಿಡ್ಡಿನಲ್ಲಿ ಒಂದು ರಿಸೆಪ್ಷನ್ ಇತ್ತು ಅಂತ ಹೇಳಿ ಹೋಗಿದ್ದೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನನ್ನ ಅಭಿರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.